ಇದೇನಿ ನಮ್ಮ ಅಣ್ಣನ ಮನೆ. ನಿಮ್ಮಷ್ಟು ಮನೆಗಳಷ್ಟೇನು ದೊಡ್ಡದಾಗಿರಕ್ಕಿಲ್ಲ. ಬಾಡಿಗೆ ಮನೆ ಇದು. ಬಾಡಿಗೆ ಕಟ್ಕೊಂಡವ್ರೆ, ಯಾರು ಇಲ್ಲ ಮನೆಯಾಗೆ. ನನ್ನ ಮಗಳನ್ನ ಕರ್ಕೊಂಡು ಎಲ್ರೂ ಅದು ಎಲ್ಗೋ ಇಸ್ಕಾನ್ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ನಾನು ಹೋಗಂಗಿರ್ಲಿಲ್ಲ, ಅದಕ್ಕೆ ನನಗೆ ಹೋಗ್ಲಿಲ್ಲ. ಬಾ ಬಾ ಕುಂತ್ಕ ಬಾ. ಪರವಾಗಿಲ್ಲ ಪುದ್ದಕ್ಕ, ನಾನು ಒಯ್ತೀನಿ. ಅಲ್ಲಿ ಅಲ್ಲಿ ರೂಮಗೆ ಅವ್ನು ಸಾವುಕಾರನ ಮಗ ಕಾಯ್ಕೊಂಡು ಕುಂತಿರ್ತಾನೆ. ಸುಮ್ಕಿನಿ ಯಾವಾಗೂ ಕೇಳ್ತಿರೋದೇನಿ, ಎಲ್ಲೋಯ್ತೀಯಾ, ಏನು ಮಾಡ್ತೀಯಾ, ಏನು ಎತ್ತ ಅಂತ ಹೇಳ್ಬಿಟ್ಟು. ನನಗಂತೂ ಸಾಕಾಗೋಯ್ತದ ಅವ್ನಿಗೆ ಉತ್ತರ ಕೊಡೋಷ್ಟೊತ್ತಿಗೆ. ಏನು ಮಾಡನಿ, ಇರಲಿ ಬಿಡು, ನಾನು ಒಯ್ತೀನಿ ಅಲ್ಲಿಗೆ ನೆನೆ ಹೋಟ್ಲಿಗೆ ನೆನೆಯ. ನನ್ನ ಮಗ ಏನು ನೀನು ಕಾಯ್ಕೊಂಡು ಕುಂತಿರ್ತಾನೆ ಅನ್ಕಂಡ, ಎಲ್ಲಿ ಕುಡ್ದು ಹೊಟ್ಟೆ ಪೂರ್ತಿ ಕಂಠ ಪೂರ್ತಿ ಮನೆ ಕಂಡಿರ್ತಾನೋ. ನೀನು ನೆನೆಸ್ಕೊಳ್ಳೋದು ಇಲ್ಲ. ನನ್ನ ಮಗನ ಕತೆ ಇನ್ನು ನಿನಗೆ ಗೊತ್ತಿಲ್ಲ. ಬಾ ಕುಂತ್ಕ ಬಾ ಇಲ್ಲಿ. ಇಷ್ಟು ದಿನ ದೆಯ್ಯನ್ ಕರಿಬಾರ್ದು, ನಾನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಆಗಕ್ಕಿಲ್ಲ ಅಂತ ಗೊತ್ತಾಯ್ತು. ನೀನು ಕುಂತ್ಕ, ನೀನು ನಾನು ದೆಯ್ಯನ್ ಕರಿತೀನಿ. ದೆಯ್ಯತ್ತಾಗ ನಿನ್ನ ಕಷ್ಟ ಎಲ್ಲ ಹೇಳ್ಕ. ಆ ದೆಯ್ಯ ನಿನಗೆ ಎಲ್ಲ ಪರಿಹಾರ ಮಾಡ್ತದೆ. ಅಲ್ಲ, ನೀನು ನನ್ನ ಮಗಳಿದ್ದಂಗೆ ನೀನೇನು ಬ್ಯಾರೆ ಅಲ್ಲ. ನನಗೂ ನಿದ್ದೆ ಅಂತ ಕೇಳ್ಬಿಟ್ಟು ಮಗಳವಳೆ. ನೀನು ನೋಡಿದ್ರೆ ಅವಳು ನೋಡಿದ್ರೆ ಒಂದೇ ಥರ ಅನ್ನಿಸ್ತೀರ ನನಗಂತೂ. ನೀನು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೋಡ್ತಿರೋ, ನನ್ನ ದೆಯ್ಯ ಬಂತು ಅಂದರೆ ಹಂಗೆ ಒಂದೇ ಕಿತ್ತ ಪಟ ಪಟ ಅಂತ ಪಿಲಾನ್ ಕೊಟ್ಬಿಡ್ತದೆ. ಏನು ಎಲ್ಲ ಕೆಲಸನೂ ಪಟ 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 ಅಂತ ಹೇಳ್ಬಿಟ್ಟು ಮುಗಿಸ್ಬಿಡೋದೆ ನೀನೀಯ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನನ್ನ ದೆಯ್ಯದ ಕತೆ ಇನ್ನೂ ನಿನಗೆ ಗೊತ್ತಿಲ್ಲ. ಕುಂತ್ಕ, ನಾನು ಹೆಂಗನ ಮಾಡಿ ದೆಯ್ಯನ ಕರಿತೀನಿ. ಕಾಪಿ ಗಿಪಿ ಮಾಡ್ಕೊಬಿಟ್ಟು ಬರ್ತೀನಿ. ಕುಂತ್ಕ. ಇವರಿಗೆಲ್ಲೋ ನಿಜವಾಗ್ಲೂ ಮೆಂಟಲ್ ಆಗ್ಬಿಟ್ಟವ್ರೆ ಅಂತ ಅನ್ನಿಸ್ತೈತೆ. ಅಲ್ಲ, ದೆವ್ವ ಕರಿತೀನಿ, ಭೂತ ಕರಿತೀನಿ ಅಂತ ಹೇಳ್ತಾರಲ್ಲ, ಈ ಕಾಲದಾಗೂ ದೆವ್ವ ಭೂತ ಎಲ್ಲ ಇರ್ತಾವ? ಇವ್ರು ಸುಮ್ಮನೆ ನನಗೆ ಸಮಾಧಾನ ಮಾಡೋಕ್ಕೆ ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಅನ್ನಿಸ್ತೈತೆ. ಯಾವ ದೆವ್ವ ಭೂತ ನನಗೆ ಸಹಾಯ ಮಾಡಲ್ಲ. ಈಗ ನನಗೆ ಬೇರೆ ದಾರಿನೇ ಇಲ್ಲ. ನಾನೇನೇ ಉಷಾ ಅಂತ ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನು ಮಾಡೋದು? ತಗ ಕಾಪಿ ಕುಡಿ. ನಾನು ದೆಯ್ಯನ್ ಕರೆದಿದ್ದೀನಿ, ದೆಯ್ಯ ಬರ್ತದೆ. ಏನಾರ ಒಂದು ಪಿಲಾನು ಏಳೇ ಹೇಳ್ತದೆ ನೋಡಿ. ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಾ, ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಂತ ಸುಮ್ಮನೆ ಯಾಕೆ ಚಿಕ್ಕ ಮಕ್ಕಳಿಗೆ ಚಂದಮಾಮನ್ ತೋರಿಸಿ ಊಟ ಮಾಡೋ ಥರ ದೆವ್ವ ಬರ್ತೈತೆ, ಸಹಾಯ ಮಾಡ್ತೈತೆ ಅಂತ ಎಲ್ಲ ಯಾಕೆ ಹೇಳ್ತೀರಾ? ನನಗೆ ಗೊತ್ತು ಏನೂ ಬರಲ್ಲ, ಏನೂ ಆಗಲ್ಲ ನನ್ನ ಜೀವನದಾಗೆ ಅಂತ. ನನಗೆ ನಾನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು, ಮಾಡ್ಕೊತೀನಿ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಹಣೆ ಬರಹ ಸರಿ ಇಲ್ಲ ಅಂತಂದರೆ ತಪ್ಪು ನಂದೆ. ಅಮೇರಿಕಾದಲ್ಲಿ ಇದ್ದೋಳು ಅದೇನೋ ಅಂತಾರಲ್ಲ, ದಾರೆಗೆ ಹೋಗ ಮಾರಮ್ಮನ ಮನೆ ಕರೆದ್ರು ನನಗೆ. ಈಗ ನನ್ನ ಪರಿಸ್ಥಿತಿ ಹಂಗಾಗೈತೆ. ಬಿಡಿ, ಪರವಾಗಿಲ್ಲ ಚಿಕ್ಕಮ್ಮ, ನೀವು ತುಂಬ ಹೆಲ್ಪ್ ಮಾಡಿದ್ದೀರ, ನನಗೆ ಗೊತ್ತು. ನೀವೇನು ನನಗೆ ಸಮಾಧಾನ ಮಾಡಬೇಡಿ. ಪರವಾಗಿಲ್ಲ, ನಾನು ಹೆಂಗೋ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತೀನಿ. ವಾ, ಹಂಗಾರ ನಾನು ಈ ಸತ್ತು ಹೇಳ್ತಿರೋದು ಸುಮ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಿಟ್ಟೇನು? ಏನು ತಮಾಷೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಿಟ್ಟೆ? ಆಗಳಲ್ಲ, ಹಂಗಾರ ನೀನು ನನ್ನನ್ನೇ ನಂಬಿಲ್ಲ. ಅದು ಹೆಂಗ್ ಪದ್ದು ಡಾರ್ಲಿಂಗ್ ಎಲ್ಲ ನಂಬ್ತಾರೆ? ದೆವ್ವ ಭೂತ ಅಂತಂದರೆ ಈಗಿನ ಕಾಲದಾಗೆಲ್ಲ ಯಾರು ನಂಬ್ತಾರೆ ಹೇಳು? ನಿಂತರ ನನ್ನ ವಿಚಾರನ ಹೇಳ್ಬೇಡ, ನನ್ನ ಸಹಾಯ ಕೇಳಬೇಡ ಜಾಸ್ತಿ ನಿನ್ನ ಫ್ರೆಂಡ್ಸುಗಳಿಗೆ ಅಂತ ನಾನು ಎಷ್ಟು ಹೇಳ್ತೀನಿ. ಆದರೆ ನೀನು ಕೇಳೋದೇ ಇಲ್ಲ. ಯಾವಾಗೂ ದಯ್ಯ ಪ್ಲೀಸ್ ಬಾ, ನಂಗೆ ಸಹಾಯ ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಡ್ಕೋತಾ ಇತ್ತೀಯ. ಏನೋ ನನ್ನ ಡಾರ್ಲಿಂಗ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ನಿನ್ನ ಕರೆದಿದ್ದಕ್ಕೆಲ್ಲ ಓಡೋಡಿ ಬರ್ತೀನಿ. ಅಯ್ಯೋ, ಗೋಸ್ಟ್ ಗೋಸ್ಟ್, ನಿಜವಾಗ್ಲೂ ಗೋಸ್ಟ್ ಬಂದ್ಬಿಟ್ಟಿದೆಯಲ್ಲ, ದೆವ್ವ ಬಂದ್ಬಿಟ್ಟಿದೆಯಲ್ಲ. ದೆವ್ವನೇ, ದೆವ್ವ ಚಿಕ್ಕಮ್ಮ, ದೆವ್ವ ಮನೆಗೆ ಬಂದ್ಬಿಟ್ಟೈತೆ. ನೀವು ದೆವ್ವ ಅಂತ ಮಾತಾಡಿ ಎಲ್ಲೋ ದಾರಿಗೆ ಹೋಗ್ತಿರೋ ದೆವ್ವ ಮನೆಗೆ ಬಂದ್ಬಿಟ್ಟೈತೆ ಅಂತ ಅನ್ಸುತ್ತೆ. ಅಯ್ಯೋ, ನನ್ನ ಕತೆ ಇನ್ನು ಮುಗೀತಲ್ವಾ? ಚಿಕ್ಕಮ್ಮ, ನಿಮಗೆ ಭಯ ಆಗ್ತಿಲ್ವಾ? ನನಗಂತೂ ಕೈಕಾಲೆಲ್ಲ ಗಡ ಅಂತ ನಡುಕ್ತಾವೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಚಿಕ್ಕಮ್ಮ, ಅಯ್ಯೋ ಚಿಕ್ಕಮ್ಮ, ಇದೇನು ಆರಾಮಾಗಿ ಕುಂತಿದ್ದೀರಲ್ಲ? ದೆವ್ವ ನಾನು ಆಗ್ಲಿಂದ ಇನ್ನೇನು ಹೇಳ್ತಾ ಇದ್ದೀನಿ, ನನ್ನ ಕ್ಲೋಸ್ ಫ್ರೆಂಡ್ ದೆವ್ವ ಬರ್ತೈತೆ, ನಿಂಗೆ ಸಹಾಯ ಮಾಡ್ತೈತೆ ಅಂತ ಹೇಳಿಲ್ವಾ? ಇದೇ ದೆವ್ವ. ಹಂಗಾದ್ರೆ ನೀವು ಹೇಳಿದ್ದೆಲ್ಲ ನಿಜನಾ? ಅಯ್ಯೋ, ಸುಳ್ಳು ಹೇಳಕ್ಕೆ ನಾನೇನಾದ್ರೂ ಸುಳ್ಳಿನ? ಇಲ್ಲ ನೀನಾದ್ರು ಚಿಕ್ಕ ಮಗನ ಸುಳ್ಳು ಹೇಳ್ಬಿಟ್ಟು ರಂಸನ ಅನ್ನಕ್ಕೆ? ನಿನಗೆ ಸಹಾಯ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಕರ್ಸಿರೋದಿಲ್ಗೆ. ಅಯ್ಯೋ, ನಾನು ಹೇಳಿಲ್ವಾ ನನ್ನ ದೆವ್ವ ಬಂದು ಸಹಾಯ ಮಾಡ್ತೈತೆ ಅಂತ? ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಿಮ್ಮ ದೆವ್ವನ ಇದು? ನಮ್ಮ ಫ್ರೆಂಡೇ ಇದು. ಇದೇನು ಪದ್ದು ಡಾರ್ಲಿಂಗ್, ನೆಮ್ಮದೇ ಇರ್ತೀನಿ, ಸುಮ್ಮನೆ ಕುಯ್ಯೋ ಅಂತ ಕರಿತೀಯ ನನ್ನ. ಸರಿ ಹೇಳು, ನನ್ನಿಂದ ಏನಾಗಬೇಕು ನೋಡು. ಈ ಕಿತ ಫೈಟಿಂಗು ಆಮೇಕಿಂದ ಹಂಗೆ ನೀ ಶೂಟ್ ಮಾಡೋದು ಅದೆಲ್ಲ ನಂಗೆ ಹೇಳ್ಬೇಡ. ನಾವೆಲ್ಲ ಆರಾಮಾಗಿ ಇದ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಿಂಗೆಲ್ಲ ಫೈಟಿಂಗು ಡಮ ಡಿಶುಮ್ ಅವೆಲ್ಲ ನಂಗೆ ಇಷ್ಟ ಆಗೋಕ್ಕಿಲ್ಲ. ಸರಿ, ಈಗ ಏನು ಸಮಸ್ಯೆ, ಏನು ಆಗ್ಬೇಕು ನನ್ನಿಂದ ಅಂತ ಅಷ್ಟು ಹೇಳು, ಇನ್ನೇನು ಬೇಡ. ನಿನಗೆ ಗೊತ್ತಿಲ್ದಿರೋದು ಏನೂ ಇಲ್ಲ ಅಂತ ನಂಗೂ ಸಂದಾಗ ಗೊತ್ತು. ನಿಂಗೂ ಎಲ್ಲ ವಿಚಾರನೂ ಗೊತ್ತು ಅಂತನೂ ಗೊತ್ತು. ಈಗ ಮೊದಲು ಈ ಹುಡುಗಿನ ಅವ್ರ ಮನೆಗೆ ಸೇರಿಸ್ಬೇಕು. ಅಲ್ಲಿ ಹೋಗ್ಬಿಟ್ಟು ಅದರಿದ್ರದಳು ಅವಳಲ್ಲ ಆಶಾ, ಅವಳು ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟವಳೆ. ಅವಳಿಗೊಂದು ಗತಿ ಕಾಣಿಸ್ಬಿಟ್ಟು ಹೆಂಗನ ಮಾಡಿ ಉಷನ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಗೆ ಲವರ್ ಜೊತೆ ಬಿಟ್ಬಿಡ್ಬೇಕು. ಅಷ್ಟೇ ಬೇಕಿರೋದು. ಪಾಪ ಆಶಾ ಅವಳಲ್ಲ ಎಲ್ಲ ಮೋಸ ಮಾಡಿಕ್ತಾಳ ಸುಮ್ಮನೆ ನಿನಯ. ಓ,
ಕತೆ ಎಲ್ಲ ಗೊತ್ತು ಏನು ಮಾಡಬೇಕು ಅಂತ. ಸರಿ ಸರಿ ಆಯಿತು. ಇಷ್ಟು ಚಿಕ್ಕ ವಿಚಾರನ ಇಷ್ಟೊಂದು ಎಲ್ಲ ಯಾಕೆ ಟೆನ್ಷನ್ ತಗೊಳ್ತಾ ಇದ್ದೀರಾ? ಏನು ಚಿಕ್ಕ ವಿಚಾರನ? ಇನ್ನೇನು ಮತ್ತೆ ದೊಡ್ಡ ವಿಚಾರನ? ತುಂಬ ಚಿಕ್ಕ ವಿಚಾರ ಇದೆಲ್ಲ ನನಗೆ. ಒಬ್ಬ ನನ್ನ ಫ್ರೆಂಡ್ ದೇವಕ್ಕೆ ಏನು ದೊಡ್ಡ ವಿಚಾರ ಅಲ್ಲ, ಎಲ್ಲ ಚಿಕ್ಕ ಚಿಕ್ಕ ವಿಚಾರನೆ. ನಿನ್ಗೆ ಇನ್ನೂ ಗೊತ್ತಿಲ್ಲ ನನ್ನ ದೆವ್ವ ಏನೇನೆಲ್ಲ ಪವಾಡ ಮಾಡ್ತೈತೆ ಅಂತ. ನೋಡು, ಈ ವಿಚಾರನ ಯಾರಿಗೂ ಹೇಳಕ್ ಹೋಗ್ಬೇಡ. ನಾ ಸುಮ್ಮನೆ ಯಾರ ಹತ್ರನೂ ಹಂಗೆಲ್ಲ ಕರ್ಸಲ್ಲ ದೆವ್ವನ. ಏನೋ ನನ್ನ ಕೈಲಿ ಆಗ್ದಿರಾ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ದಿರಾ ಅಂತದೇನ ಇದ್ರೆ ಅಷ್ಟೇನೆ ನಾನು ಕರ್ಸೋದು ದೆವ್ವನ. ಈಗ ಬಂದೈತಾನೆ, ಈಗ ಒಂದ್ಸಲ ಮಾತು ಕೊಡ್ತು ಅಂದ್ರೆ ಅದು ಸರಿಯಾಗಿ ಮಾಡ್ತೈತೆ. ನೀನೇನು ಯೋಚನೆ ಮಾಡಬೇಡ. ನೋಡಮ್ಮ, ಎಲ್ಲ ಒಳ್ಳೇದು ಆಗ್ತೈತೆ, ನೀನೇನು ಯೋಚನೆ ಮಾಡಬೇಡ. ಆ ಯಾಶ ಅವಳಲ್ಲ, ಆ ಯಾಶ ಆ ಸಾವುಕಾರನ ಮಗುನೇನೆ ಮದುವೆ ಮಾಡ್ಕೊಡೋಣ. ಈಗ ನಿನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೂ ಕರ್ಕೊಂಬಿಟ್ಟು ಬಂದವನೇ ತಾನೇ ಅವನು. ಇವಾಗ ಅವನು ಕರ್ಕೊಂಬಿಟ್ಟು ಬಂದಿರೋನು ನೀಟಾಗಿ ಇವಾಗ ನಿನ್ನ ಬದಲು ಆಶಂಗೆ ತಾಳಿ ಕಟ್ಟಿ ವಾಪಸ್ ನೀಟಾಗಿ ಊರು ಕರ್ಕೊಂಡೋಗೋ ಥರ ಮಾಡೋಣ. ಹೆಂಗೆ? ಅದೆಲ್ಲ ನಿನಗೆ ಯಾಕೆ? ನನಗೆ ಹೇಳ್ದಂಗೆ ಮಾಡ್ತಾ ಇರು. ಆ ಯಾಶನ್ ಕುತ್ತಿಗೆ ತಾಳಿ ಕಟ್ಟೋದು ಆ ಸಾವುಕಾರನ ಮಗನೇನೆ. ಕಟ್ಟಿ ಹೋಗ್ಲಿ ಊರಿಗೆ, ಅಲ್ಲಿ ಕಾಯ್ತಾವ್ರೆ ತುಂಬ ಜನ. ಪದ್ದುಗೂ ಚೆನ್ನಾಗಿ ಗೊತ್ತು ಅಲ್ಲಿ ಏನೇನು ಆಗ್ತೈತಿ ಅಂತ. ಹೋಗ್ಲಿ ಇವಳು ತಾಳಿ ಕಟ್ಟಿಸ್ಕೊಂಡು ಅವಳು ಮಾಡಿರೋ ಕರ್ಮಕ್ಕೆ ಚೆನ್ನಾಗಿ ಅನುಭವಿಸ್ತಾಳೆ. ಯೋಚನೆ ಮಾಡಂಗಿಲ್ಲ. ನೀನು ನಿನ್ನ ಲವ್ವರ್ ಜೊತೆ ರಾಹುಲ್ ಅಲ್ವಾ ಜೊತೆ ಆರಾಮಾಗಿರು. ಅಯ್ಯೋ, ನನ್ನ ಲವ್ವರ್ ಹೆಸರೆಲ್ಲ ನಿಮಗೆ ಗೊತ್ತಾ? ನನ್ನ ದೆಯ್ಯಕ್ಕೆ ಏನು ಗೊತ್ತಿಲ್ಲ ಹೇಳು, ಎಲ್ಲನೂ ಗೊತ್ತು, ಎಲ್ಲ ತಿಳ್ಕೊಂಡೈತೆ. ನೋಡು, ನನ್ನ ದೆಯ್ಯ ಹೇಳ್ದಂಗೆ ನೀಯ ಮಾಡು. ನೋಡು, ಇವಾಗ ದೆಯ್ಯ ಏನೇನು ಹೇಳ್ತದನ್ನೆಲ್ಲ ಕೇಳಿ ಆ ಯಾಶನ್ಗೆ ನೀಯ ಈ ಸಾವುಕಾರನ ಮಗ ತಾಳಿ ಕಟ್ಟಬೇಕು, ಹಂಗೆ ಮಾಡು. ತುಂಬ ಥ್ಯಾಂಕ್ಸ್ ಚಿಕ್ಕಮ್ಮ. ನನಗಂತೂ ನಂಬಿಕೆನೇ ಹೊರಟೋಗ್ಬಿಟ್ಟಿತ್ತು. ನಾನು ಇನ್ನು ಹಳ್ಳಿನಾಗೆ ಫಿಕ್ಸ್ ಆಗಬೇಕಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಈಗ ನನಗೇನೋ ಒಂಥರ ಧೈರ್ಯ ಬಂತು. ದೆವ್ವ ಕೊಟ್ಟಿರೋ ಐಡಿಯಾ ಚೆನ್ನಾಗೈತೆ. ಈಗ ಹೆಂಗಿದ್ರು ನನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದವನು ತಾನೆ. ಇವಾಗ ಸುಮ್ಮನೆ ಸಾವುಕಾರನ ಮಗ ಈ ಆಶಂಗೆನೇ ತಾಳಿ ಕಟ್ಬಿಡ್ಬೇಕು, ಹಾಗೆ ಮಾಡಬೇಕು. ನಾನು ಆಮೇಲೆ ಹೋಗ್ಬಿಟ್ಟು ಸೇರ್ಕೊಂತೀನಿ ಮನೆಗೆ. ಇದೊಳ್ಳೆ ಐಡಿಯಾ. ಆದರೆ ಯಾವಾಗ ತಾಳಿ ಕಟ್ಸೋದು, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದ್ರ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ನೀನು ಇವಾಗ ಆರಾಮಾಗೆ ಆ ಸಾವುಕಾರನ ಮಗನ ಹತ್ರ ಹೋಗ್ಬಿಟ್ಟು ಇನ್ನು 2 ಡೇಸಲ್ಲಿ ನಮ್ಮಿಬ್ರು ಮದುವೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಹೇಳ್ಬಿಟ್ಟು ಮಸ್ಕ ಹೊಡಿ. ಆಮೇಲೆ ಅವನು ಎಲ್ಲಿ ತಾಳಿ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾನೋ ಅಲ್ಲಿಗೆ ಈ ಇವಳು ಈ ಆಶುನ ಕರ್ಕೊಂಡ್ಬಂದ್ಬಿಟ್ಟು ಬಿಡೋಣ. ಇನ್ನೇನು ಮಾಡ್ತಾರೆ, ತಾಳಿ ಕಟ್ತಾನೆ, ನೀಟಾಗೆ ಕರ್ಕೊಂಡು ಹೋಗ್ತಾನೆ. ಅಯ್ಯೋ, ಆದರೆ ಅವಳು ತಾಳಿ ಕಟ್ಟಿಸ್ಕೋಬೇಕಲ್ಲ, ನಾನು ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ? ಅದಕ್ಕೆ ತಾನೇ ನಾವಿರೋದು. ನಾನೇನಕ್ಕಿರೋದು ಸುಮ್ಮನೆನಾ? ನಾನು ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ನೀನು ಮದುವೆ ಡೇಟ್ ಫಿಕ್ಸ್ ಮಾಡಿ ಲೊಕೇಶನ್ ಎಲ್ಲಿ ಅಂತ ಫಿಕ್ಸ್ ಮಾಡು. ನಾನಿದ್ದೀನಲ್ಲ, ಎಲ್ಲ ನೋಡ್ಕೊತೀನಿ. ನಿನ್ನನ್ನು ನಿನ್ನ ಲವ್ವರ್ ಜೊತೆ ಸೇರಿಸೋದು, ಅವಳನ್ನ ಊರಿಗೆ ವಾಪಸ್ ಕಳಿಸೋದು, ಆ ಜವಾಬ್ದಾರಿ ನಂದು. ಸರಿನಾ? ಈ ದೆವ್ವ ಒಂದು ಸಲ ಮಾತು ಕೊಡ್ತು ಅಂದರೆ 100 ಸಲ ಮಾತು ಕೊಟ್ಟಂಗೆನೇ ಲೆಕ್ಕ ಅಲ್ವಾ ಪದ್ದು ಡಾರ್ಲಿಂಗ್? ಓ, ತುಂಬ ಥ್ಯಾಂಕ್ಸ್. ನಿಜವಾಗೂ ದೆವ್ವಗಳವೆ ನಮಗೆಲ್ಲ ಸಹಾಯ ಮಾಡ್ತವೆ ಅಂತ ನಾನು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ಆದರೆ ಇವಾಗ ಅನ್ನಿಸ್ತೈತೆ ಎಷ್ಟೆಲ್ಲ ಸಹಾಯ ಮಾಡ್ತೈತೆ ಅಂತ ಹೇಳ್ಬಿಟ್ಟು. ತುಂಬ 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 ಥ್ಯಾಂಕ್ಸ್. ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ. ಈಗಲೇ ಹೋಟ್ಲಿಗೆ ಹೋಗ್ಬಿಟ್ಟು ಆರಾಮಾಗೆ ಎಲ್ಲ ವಿಚಾರನೂ ಹೇಳ್ಬಿಡ್ತೀನಿ. ಸರಿನಾ? ಹಿಂಗೆ 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 ಅಂತ ಹೇಳ್ಬಿಟ್ಟು ಹೇಳಿ ಮದುವೆ ಫಿಕ್ಸ್ ಮಾಡಿಸ್ತೀನಿ. ಆಮೇಲೆ ಉಳಿದಿದ್ದೆಲ್ಲ ನೀವು ನೋಡ್ಕೊಳ್ತೀರಲ್ಲ, ಅಷ್ಟೇ ಸಾಕು. ಸರಿ, ನಾನು ಇನ್ನು ಹೊರಡ್ತೀನಿ. ಸರಿ ಸರಿ, ಹುಷಾರು. ನಾಳೆ ಬೆಳಿಗ್ಗೆ ಇಲ್ಲೇ ಮೀಟ್ ಮಾಡೋಣ. ಸರಿ ಸರಿ ಚಿಕ್ಕಮ್ಮ, ನಾನು ಬರ್ತೀನಿ. ಸರಿನಮ್ಮ. ಪದ್ದು ಡಾರ್ಲಿಂಗ್, ಇದೇ ಖುಷಿಗೆ ನನಗೇನು ಕೊಡಲ್ವಾ? ಚಿಕನ್ನು ಮಟನ್ನು? ಇದು ನಮ್ಮ ಅಣ್ಣನ ಮನೆ, ಇವಾಗ ಎಲ್ಲಿಂದ ಮಾಡ್ಕೊಡ್ಲಿ? ಅವ್ರಿನ್ನೇನು ಬೋತ್ತಾರೆ ಅಂತ ಅನ್ನಿಸ್ತದೆ. ಒಳ್ಳಿಗೆ ಬತ್ತಿಯಲ್ಲ, ಅಲ್ಲಿ ನಿಂಗೆ ಏನೇನು ಬೇಕೋ ಎಲ್ಲ ಮಾಡಿ ತಿನ್ಬಿಡು. ಇಷ್ಟೆಲ್ಲ ಸಹಾಯ ಮಾಡಿದ್ರು ನಿನಗೆ ಮಾತ್ರ ನನ್ನ ಮೇಲೆ ಒಸಿನೂ ಪಿರುತಿ ಬರೋಕ್ಕಿಲ್ಲ. ನಾಳೆಗೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ಒಳ್ಳಿಗೆ ಹೋದ್ಮೇಲೆ ಮಾಡ್ತೀನಿ ಅಂತ ಹೇಳ್ತೀಯಾ? ಸರಿ ಬಿಡು, ಆಯಿತು, ಆವಾಗೆ ನೋಡ್ಕೊಳ್ಳೋಣ. ನೀನು ಬೇಜಾರು ಮಾಡ್ಕೋಬೇಡ ದಯ್ಯ. ಆಯ್ತು ಸರಿ, ಮಾಡ್ಕೊಡ್ತೀನಿ ಬಿಡು. ಸರಿ ಸರಿ.